ಲಿವರ್ಗೂ ಹಾರ್ಟ್ಗೂ ಏನು ಸಂಬಂಧ? ತುಂಬ ಜನ ನೀವು ಕೇಳಿರ್ತೀರಿ, ಹಾರ್ಟ್ ಅಟ್ಯಾಕ್ ಬೇರೆ, ಹಾರ್ಟ್ ಫೇಲ್ಯೂರ್ ಬೇರೆ. ಇದನ್ನು ನಾನು ಭಾಳ ಸಾರಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಹೃದಯ ಸ್ತಂಭನ, ಅದಕ್ಕೆ ಎಕ್ಸಾಂಪಲ್ಲು ಕೊಟ್ಟೆ ನಾನು. ನನ್ನ ಬೆಳ್ಳಿಗೆ ರಬ್ಬರ್ ಬ್ಯಾಂಡ್ ಹಾಕಿ 4 ಅವರ್ ಬಿಟ್ಟರೆ ಇಲ್ಲೊಂದು ಬ್ಲಡ್ ವೆಸಲ್ ಇದೆ, ಇಲ್ಲೊಂದು ಬ್ಲಡ್ ಡಿಜಿಟಲ್ ವೆಸಲ್ ಅಂತೀವಿ. ರಕ್ತ ಪರಿಚಲನೆ ನಿಂತೋದ್ರೆ ನನ್ನ ಬೆಳ್ಳಿಗೆ ಆಕ್ಸಿಜನ್ನು ಸಿಗಲ್ಲ, ಕಾರ್ಬೋಹೈಡ್ರೇಟು ಸಿಗಲ್ಲ, ಆಗ ಸತ್ತೋಗುತ್ತೆ. ಇದು ಕಪ್ಪಗಾಗುತ್ತೆ. ಇದನ್ನು ನಾವು ಗ್ಯಾಂಗ್ರೀನ್ ಅಂತೀವಿ. 4 ಅವರ್ಸ್ ತಗೊಳುತ್ತೆ. ಆದರೆ ನಿಮ್ಮ ಹೃದಯ ನಿಮ್ಮ ಮುಷ್ಟಿಯಷ್ಟಿರುತ್ತೆ, ಅದಕ್ಕೂ 2 ವೆಸಲ್ ಇರ್ತವೆ, ಕಾರ್ನೋರಿ ವೆಸಲ್ ಅಂತೀವಿ. ಅದೇನಾದರೂ ಬ್ಲಾಕ್ ಆಯಿತು ಅಂದರೆ ಇಷ್ಟಾಗಲ ಸತ್ತೋಗುತ್ತೆ, ಪೂರ್ತಿ ಹಾರ್ಟ್ ಸತ್ತೋಗಲ್ಲ. ಅದನ್ನು MI ಅಂತೀವಿ ನಾವು, ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್. ಒಂದ್ಸಾರಿ ಇನ್ಫಾರ್ಕ್ಷನ್ ಆದರೆ ನಿಮಗೆ ಸಿವಿಯರ್ ಚೆಸ್ಟ್ ಪೇನ್ ಬರುತ್ತೆ, ಅದನ್ನು ಹಾರ್ಟ್ ಅಟ್ಯಾಕ್ ಅಂತೀವಿ. ಬಟ್ ಹಾರ್ಟ್ ಅಟ್ಯಾಕ್ನೊಳಗೆ ಲಿವರ್ಗೂ ಸಂಬಂಧ ಇಲ್ಲ. ಬಟ್ ನಾನು ಇನ್ನೊಂದು ಹೇಳ್ತೀನಿ ನಿಮಗೆ, ಫೇಲ್ಯೂರ್, ಕಂಜೆಸ್ಟಿವ್ ಕಾರ್ಡಿಯಾಕ್ ಫೇಲ್ಯೂರ್, CCF ಅಂತೀವಿ. ನಿಮ್ಮ ಹಾರ್ಟು ಬೇರೆ ಕಾರಣದಿಂದ ಇಷ್ಟು ತಪ್ಪಾಗುತ್ತೆ, ಕಾರ್ಡಿಯೋಮೆಗಲಿ ಅಂತೀವಿ. ಸರಿಯಾಗಿ ಪಂಪ್ ಮಾಡೋಕ್ಕಾಗಲ್ಲ. ಅವು ಪಂಪ್ ಮಾಡೋಕ್ಕಾಗಲಿಲ್ಲ ಅಂದರೆ ನಾವು ಹೆಂಗೆ ಕಂಡುಹಿಡಿತೀವಿ ಅಂದರೆ, ಪೇಷಂಟ್ ಬಂದಾಗ ಅವ್ನ ಕಾಲು ಇಷ್ಟಿಷ್ಟು ದಪ್ಪ ಆಗಿರ್ತವೆ, ಪೀಡ ಅದ್ಮಿದ್ರೆ ಹಳ್ಳ ಬೀಳುತ್ತೆ, ಪೀಡಲ್ಲಿ ಎಡಿಮ ಅಂತೀವಿ. ಅವನ ಹೊಟ್ಟೆಗೆ ಕೈ ಹಾಕಿದರೆ ಲಿವರ್ ಇಷ್ಟು ದೊಡ್ಡದಾಗಿರುತ್ತೆ. ಸೊ ಯಾವಾಗ ರಕ್ತನ ಪಂಪ್ ಮಾಡೋಕ್ಕೆ ಹಾರ್ಟಿಗೆ ಶಕ್ತಿ ಇರಲ್ವಲ್ಲ, ಆಗ ಲಿವರ್ ಊದ್ಕೊಳ್ಳುತ್ತೆ. ಅದನ್ನೇ ನಾವು CCF ಅಂತೀವಿ, ಕಂಜೆಸ್ಟಿವ್ ಕಾರ್ಡಿಯಾಕ್ ಫೇಲ್ಯೂರ್. ಅದರೊಳಗೆ ಹೊಟ್ಟೆ ಒಳಗೆ ನೀರು ಸೇರ್ಕೊಳ್ತದೆ, ಲಿವರ್ ಊದ್ಕೊಳ್ಳುತ್ತೆ, ನಿಮ್ಮ ಕೈ ಕಾಲು ಊದ್ಕೊತವೆ, ಮನುಷ್ಯನಿಗೆ ಎದ್ದೋಳೋ ಶಕ್ತಿ ಇರಲ್ಲ. ಸೊ ಲಿವರ್ಗೂ ಹಾರ್ಟ್ಗೂ ಈ ಸಂಬಂಧ ಇದೆ. ಅದಕ್ಕೆ ಲಿವರೇ ಫೇಲ್ಯೂರ್ ಆಗೋದ್ರಿಂದನೇ ಇವಾಗ ನಾವು ಹಾರ್ಟ್ ಫೇಲ್ಯೂರ್ ಹೆಂಗಂತೀವಲ್ಲ, ಲಿವರ್ಗೂ ಫೇಲ್ಯೂರ್ ಇದೆ. ಯಾವ ಫೇಲ್ಯೂರ್ ಆಗುತ್ತೆ ಅಂದರೆ, ಸಿರೋಸಿಸ್ನೊಳಗೆ ಲಿವರ್ ಫಂಕ್ಷನ್ ಮಾಡೋಕ್ಕಾಗ್ದಿರ ಫೇಲ್ಯೂರ್ ಆಗುತ್ತೆ, ಆವಾಗಲೂ ಕೂಡ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಸೊ ಲಿವರ್ ಫೇಲ್ಯೂರಿಂದ ಹಾರ್ಟ್ ಅಟ್ಯಾಕ್ ಆಗೋ ಪಾಸಿಬಿಲಿಟಿ ಇರುತ್ತೆ.